ದಿವಸ ನಾನು ಸಮಾರಂಭ ಸೇರಿದ ಕೇಳುವಸ್ಕರ ನಾವೆಲ್ಲ ಇಷ್ಟ ಎಲ್ಲೋ ಆಯ್ತು ಎಲ್ಲ ಬೆಳೆದು ಅವನ್ನ ಮುಂದುಗೂಡಿಸಿ ನಮ್ಮನ್ನ ಈ ಸಮಾರಂಭಕ್ಕೆ ಕರ್ಕೊಂಡ್ಬಂದು ಒಂದು ಫ್ರೆಂಡ್ಶಿಪ್ ಬೆಳೆಸಿ ನಾವೆಲ್ಲೋ ಬೆಳೆದು ಎಲ್ಲ ಗೊತ್ತೇ ನಮ್ಗೆ ಈ ತರ ಖುಷಿಯಾಗಿ ಸಮಾರಂಭ ಸೇರಿ ಇನ್ನು ಮುಂದುವರಿಯುತ್ತಾ ಕೇಳ್ಕೊಂತ ನಮ್ಮ ವಾ ಸೂಪರ್. ಮೈಕ್ ಮೇಲೆ ಇರಲಿ. ಫಸ್ಟು ದತ್ತಾಸ್ವಾಮಿ ಹೆಸರು ಮಾಡ್ತಾರೆ. ಇದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಫಸ್ಟ್ ಕಿರಣ್ ನನಗೆ ಕಾಲ್ ಮಾಡಿ ಇದನ್ನೆಲ್ಲ ಸೇರಿಸೋಣ ಅಂತ ಹೇಳಿದಾಗ ನಾವು ಸೇರ್ಕೊಂಡು ಇಲ್ಲಿ ಬಂದಿರೋದ್ರಿಂದ ಬರ್ದಿರೋರು ಕೂಡ ಜಾಸ್ತಿ ಶ್ರಮ ಪಟ್ಟವರಲ್ಲಿ. ಹಾಗಾಗಿ ಎಲ್ಲರೂ ಸೇರಿ ಮಾಡಿದ್ವಿ. ಫಂಕ್ಷನ್ ಅಂತ ಹೇಳಿ ಮಾಡಿ ಒಂದು ಸ್ಕೂಲ್ ಸೆಕೆಂಡ್ ಸ್ಟ್ಯಾಂಡ್ ಅಂತ ಮಾಡಿದ್ವಿ. ಅದರಲ್ಲೆಲ್ಲ ಎಲ್ಲರೂ ಭಾಗಿಯಾಗಿದ್ದಾರೆ, ಎಲ್ಲರೂ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸಬೇಕು. ಹಾಗಾಗಿ ಇನ್ನೇನು ಅಂತಂದರೆ ನಾವು ಇದೇ ಥರ ಸ್ಕೂಲ್ ಟ್ರಿಪ್ ಎಲ್ಲ ಹೋಗ್ಬೇಕು. ಮತ್ತು ನೆಕ್ಸ್ಟ್ ಇದಕ್ಕೆ ಬಂದಿದ್ದೀವಿ. ಅದು ಇಲ್ಲೆಲ್ಲ ನಮ್ಮಿಂದ ಹೆಚ್ಚಾಗಿ ನಮ್ಮ ಗಿರೀಶು ಭಾಳ ಇಂಟ್ರೆಸ್ಟ್ಮೆಂಟ್ ಮಾಡಿದ್ದಾರೆ. ನಮಗೂ ಅವರೆಲ್ಲ ನಾವೇ. ಆದರೆ ನಾವು ಒಂದೇ ಫೀಲಿಂಗಲ್ಲಿ ಅವರು ನಮಗೆ ಭಾಳ ಶ್ರಮಪಟ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ನಿರೀಕ್ಷಣೆ ಮಾಡಿರಲಿಲ್ಲ. ಆದರೆ ಅವರು ನಿರೀಕ್ಷೆ ಎಲ್ಲ ಮಾಡಿದ್ದಾರೆ. ನಾವು ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಹೀಗಾಗಿ ನಮಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಜಾಸ್ತಿ ಬಂದಿದ್ದಾರೆ ಯೂಟ್ಯೂಬಲ್ಲಿ. ಹಂಗಾಗಿ ಅವರಿಗೆ ನಾವು ಜಾಸ್ತಿ ಹೇಳ್ಬೋದು, ಥ್ಯಾಂಕ್ಸ್ ಹೇಳ್ಬೋದು. ಇಷ್ಟೇ. ನಮಸ್ಕಾರ. ನಾವು 31ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಇಂಥ ಸ್ನೇಹ ನಮಗೆ ಎಂದು ಈ ರೀತಿ ನಾವು ಸೇರ್ತೀವಿ ಅಂತ ಅನ್ಕೊಂಡಿದ್ದೇವೆ. 30 ವರ್ಷದ ಸಮಾರಂಭವನ್ನು ಮಾಡಿದ್ದೀವಿ. 31ನೇ ವರ್ಷದಲ್ಲಿ ಮುಂದೆ 40 ವರ್ಷ ತನಕ ಈ ರೀತಿ ಸಮಾರಂಭವನ್ನು ಮಾಡಬೇಕು. ಆ ರೀತಿ ನಮಗೆ ಆಸೆ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಮಾತು ಪ್ರಾರಂಭ ಮಾಡೋದು ಮುಂಚೆ ಈ ಪುಣ್ಯಕ್ಷೇತ್ರದಲ್ಲಿ ಗುರುಗಳ ಲೋಕದಲ್ಲಿರೋ ದತ್ತಾತ್ರೇಯ ಗುರುಗಳನ್ನ ನೆನೆಸ್ಕೊಳ್ತಾ 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನನ್ನ ಹೆಸರು ತಗೊಂಡು ಅದು ಅವರು ನನ್ನ ಮೇಲೆ ಪ್ರೀತಿ ಗೌರವ, ಅದಕ್ಕೆ ನಾನು ಸದಾ ಸೇರೋದು. ಇದು ನಾವೆಲ್ಲ ಇಲ್ಲಿ ಸೇರಿರೋದು ದೈವ ಇಚ್ಛೆ. ಅದರಲ್ಲಿ 2 ಮಾತಿಲ್ಲ. ಒಂದು ಸರಿ ಗೊತ್ತಿಲ್ಲ, ಒಂದು ಸರಿ ನಾನು ಏನು ವಿಚಾರಕ್ಕೆ ಕಾಲ್ ಮಾಡಿದೆ, ಒಂದು ನಂಬರ್ ಸಿಕ್ತು. ಆ ನಂಬರಿಂದ ಒಬ್ಬರಿಂದ ಒಬ್ಬರಿಗೆ ಸೇರಿ ಆಫ್ಟರ್ 30 ಇಯರ್ಸ್ 30 ವರ್ಷ ಆದಮೇಲೆ ನಾವೆಲ್ಲ ಸೇರ್ತೀವಿ ಅಂತ ಯಾರಿಗೂ ಒಂದು ಅಂದಾಜು ಕೂಡ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ಜನ್ರೇಷನ್ಗೆ ಯಾರನ್ನು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು, ಅಷ್ಟು ಒಂದು ವಿಷಯಗಳಿದೆ. ನಮ್ಮ ಟೈಮಲ್ಲಿ ಒಂದು ಲೆಟ್ರ್ ಬರೆದ್ರೆ ಅದು ಅವ್ರು ತಲುಪ್ತಾ ಇತ್ತು ಅನ್ನೋದು ವಿಚಾರ ಕೂಡ ಇರಲಿಲ್ಲ. ಸೊ ಹಂಗೆ ಇದ್ದಂಥ ಪರಿಸ್ಥಿತಿಲಿ ನಾವು SSLC ಮುಗಿಸಿ ಹೊರಗಡೆ ಹೋದಂಥ ಸ್ಟೂಡೆಂಟ್ಸ್. 1 ವರ್ಷಗಳಿಂದ ನಾನು ಒಬ್ರು ಕಾಲ್ ಮಾಡ್ತೀನಿ, ಅಲ್ಲಿಂದ ನನ್ನ ನಂಬರ್ ಸಿಗುತ್ತೆ. ನಾನು ಮೊದಲನೇಗೆ ಕಾಲ್ ಮಾಡಿದ್ದು ಒಂದು ಚಿಕ್ಕಾಯಮ್ಮ ಅಂತೇಳಿ. ಆ ನಂಬರ್ನ ನಾನು ತಗೊಂಡಿದ್ದು ವೆಂಕಟರಾಜ್. ಸೊ ಆ ನಂಬರಿಗೆ ನಾನು ಫಸ್ಟ್ ಕಾಲ್ ಮಾಡಿದಾಗ ಅವರು ಫೋನ್ ತೆಗಿಲಿಲ್ಲ. ಅವತ್ತೇನಾದರೂ ನಾನು ಫೋನ್ ತೆಗಿಲಿಲ್ಲ ಅಂತ ನಾನು ಆ ಕಾಲ್ನ ಅಲ್ಲೇ ಬಿಟ್ಟಿದ್ದೆ. ಇವತ್ತು ಈ ವೇದಿಕೆ ಮೇಲೆ ನಾವು ಯಾರೂ ಇರ್ತಾ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಬಂತು. ಅವ್ರಿಗೆ ಮತ್ತೆ ಕಾಲ್ ಮಾಡಿದೆ. ಅವರು 2 ದಿನ ಆದ್ಮೇಲೆ ಮತ್ತೆ ಕಾಲ್ ರಿಸೀವ್ ಮಾಡಿದ್ರು. ನಾನು ಆ ಹುಡುಗಿ ಹತ್ರ ಮಾತಾಡಬೇಕಾದ್ರೆ ನಮ್ಮೊಟ್ಟಿಗೆ ಓದಿದವರು ಮಾತಾಡಬೇಕಾದ್ರೆ ಅವರು 2 ಮಾರ್ಕ್ಸ್ ಆಡ್ತಿದ್ದಂಗೆ ಒಳಗೆ ಸ್ಟಾರ್ಟ್ ಮಾಡಿದ್ರು. ಗೊತ್ತಿಲ್ಲ ಏನು ಎಮೋಷನ್ ಆಯಿತು. ಸೊ ಕನೆಕ್ಟ್ ಹೆಂಗಾಯಿತು ಅಂದರೆ ಆ ಹುಡುಗಿ ಮಾತಾಡಬೇಕಾದ್ರೆ ಅಳಕ್ಕೆ ಶುರು ಮಾಡಿದಾಗ ನನ್ನ ಮನಸ್ಸಲ್ಲಿ ಅಳು ಶುರುವಾಯಿತು. 30 ವರ್ಷ ಆದಮೇಲೆ ನಾನು ಧ್ವನಿ ಕೇಳಿದಾಗ ಅವಳು ಅಳ್ತಾ ಇದ್ದಾಳೆ ಅಂದರೆ ಇನ್ನೂ ನನ್ನ ಸ್ನೇಹಿತರು ಎಷ್ಟೊಂದು ಜನ ಇದ್ದಾರೆ, ಅವರೆಲ್ಲ ಎಲ್ಲಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ಬೋದಾ ಅಂತ
ಅಂತೇಳಿ ಸ್ವಲ್ಪ ಟೈಮ್ ತಗೊಂಡು ನಮ್ಮ ವರ್ಕ್ ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ತಗೊಂಡು ಒಬ್ಬರಿಂದ ಒಬ್ಬರಿಗೆ ಕಾಲ್ ಮಾತಾಡ್ತಾ ಮುಖ್ಯವಾಗಿ ಹೆಣ್ಮಕ್ಳು ಕಾಲ್ ಮಾಡೋದಕ್ಕೆ ನನಗೆ ತುಂಬ ಭಯ ಆಗ್ತಾ ಇತ್ತು. ಯಾಕಂದರೆ 30 ವರ್ಷ ಆದಮೇಲೆ ಅವರೆಲ್ಲ ಲೈಫಲ್ಲಿ ಸೆಟ್ಲ್ ಆಗಿರ್ತಾರೆ, ಅವ್ರ ಮನೆ ಕಡೆ ಹೆಂಗಿರ್ತಾರೆ ಏನು ಅಂತ ಗೊತ್ತಿಲ್ಲದ ಟೈಮಲ್ಲಿ. ಸೊ ಫಸ್ಟ್ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಈ ಥರ ನಾನು ನಿಮ್ಮ ಜೊತೆ ಓದ್ದವರು, ಎಷ್ಟೋ ಜನಕ್ಕೆ 30 ವರ್ಷ ಆದಮೇಲೆ ಮರ್ತೋಗಿರ್ತೀವಿ, ಫೇಸ್ ಮರ್ತೋಗಿರುತ್ತೆ. ಸೊ ಅವರು ಅದೇ ಥರ ಇರ್ತಾರೆ, ಬಟ್ ನಮ್ಮ ಬೆಳವಣಿಗೆಯಲ್ಲಿ ನಮ್ಮ ಫೇಸ್ ಎಲ್ಲ ಚೇಂಜ್ ಆಗಿರುತ್ತೆ. ಆದರೂ ಪ್ರತಿಯೊಬ್ಬರು ರೆಕಗ್ನೈಸ್ ಮಾಡಿ ತುಂಬ ರೆಸ್ಪೆಕ್ಟ್ ಕೊಟ್ಟು ಎಲ್ಲರೂ ಒಂದು ಟೀಮ್ ವರ್ಕಾಗಿ ಸೇರಿ 30ನೇ ವರ್ಷದ ಸೆಲೆಬ್ರೇಷನ್ ಮಾಡಿದ್ರು. ಅದಕ್ಕೆ ಹೆಸರು ನನ್ನದು ತಗೊಳ್ತೀರಿ, ಅದು ಆ್ಯಕ್ಚುಲಿ ಅದಕ್ಕೆ ನಾನು ಒಬ್ಬನೇ ಅಲ್ಲ. ಇಲ್ಲಿ ಒಬ್ಬ ವೆಂಕಟರಾಜ ಆಗ್ಬೋದು, ಒಬ್ಬ ರಾಘವೇಂದ್ರ ಆಗ್ಬೋದು, ಒಬ್ಬ ಲಲಿತಮ್ಮ ಆಗ್ಬೋದು, ಸಾಕಷ್ಟು ಜನ ಇದ್ದಾರೆ, ಒಬ್ಬ ಸಿದ್ಧಾರ್ಥ ಆಗ್ಬೋದು. ಒಂದು ಕೋರ್ ಟೀಮ್ ಅಂತ ನಾವು ಮಾಡಿಕೊಂಡು, ಸೊ ಇದಕ್ಕೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಜಗ್ಗು ಅವ್ರನ್ನ ನಾವು ಅಂತ ಶುರು ಮಾಡಿದ್ರೆ, ಸೊ ಈಗ ಅವರು ಬೆಳಗಾವಿಗೆ ದಾದ ಆಗಿದ್ದಾರೆ ಅವರು. ಸೊ ಎಲ್ಲರೂ ಪ್ರೀತಿಯಿಂದ ಅವ್ರನ್ನ ಜಗ್ಗು ದಾದ ಅಂತ ಕರೀತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಟೀಚರ್ಸ್ನ ಮೀಟ್ ಮಾಡಬೇಕು ಅಂತ ಬಂತು. ಸೊ ಟೀಚರ್ಸ್ನ ಒಬ್ಬೊಬ್ಬರನ್ನೇ ಮೀಟ್ ಮಾಡಕ್ಕೆ ಹೋದಾಗ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಸೋಮನಾಥ್ ಇದ್ದಾರೆ, ಅವರು ಸಾಕಷ್ಟು ನಂಬರ್ಸ್ ಕೊಟ್ಟರು ನಮಗೆ, 1 by ನಂಬರ್ ಕೊಟ್ಟರು. ನಮ್ಮ ರುದ್ರಣ್ಣ ಅವ್ರು ಹೇಳಿದಂಗೆ ನಂಬರ್ಗಳು ಇಲ್ಲೇ ಇದ್ದಾಗ ಜಗ್ಗುದಾದ ಒಂದಷ್ಟು ನಂಬರ್ ನನಗೆ ಪೆನ್ನಲ್ಲಿ ಬರೆದು ಕಳಿಸೋರು. ನಾನು ಅದನ್ನು ಪ್ರತಿಯೊಂದನ್ನು ನಂಬರ್ ನೋಟ್ ಮಾಡಿಕೊಂಡು ಅವ್ರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದೆ ಫಸ್ಟು. ಸೊ ಆ ಥರ ಸ್ಟಾರ್ಟ್ ಆಗಿದ್ದು ಪ್ರತಿಯೊಬ್ಬರು ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಒಂದು ಟೀಮ್ ವರ್ಕ್ ಆಗಿದ್ದರಿಂದಲೇ ಇದೊಂದು ಬೆಳ್ಳಾವಿ ರಾಜನ್ಸ್ ಅಂತ ಆಯಿತು. ಒಂದು 30ನೇ ವರ್ಷದ ಸೆಲೆಬ್ರೇಷನ್ ಮಾಡ್ತೀವಿ, ಅದಾದಮೇಲೆ ಟೀಚರ್ಸ್ ಮೀಟ್ ಮಾಡ್ತೀವಿ, ಅದಾದಮೇಲೆ ಒಂದು ಸೈಕಲ್ ಸ್ಟ್ಯಾಂಡ್ ಮಾಡ್ಕೊಡ್ತೀವಿ, ಅದಾದಮೇಲೆ ಒಂದು ಶಿರ್ಡಿ ಟ್ರಿಪ್ ಹೋಗ್ತೀವಿ, ಅದಾದಮೇಲೆ ಒಂದು ಸಾಂಗ್ ಮಾಡ್ತೀವಿ. ಎಲ್ಲದಕ್ಕೂ ಎಲ್ಲರ ಬೆಂಬಲದಿಂದ ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಪ್ಯೂರ್ಲಿ ಟೀಮ್ ವರ್ಕ್. ಸೊ ಹಂಗಾಗಿ ಇದು ಫ್ರೆಂಡ್ಸ್ ಫಾರ್ ಎವರ್ ಅಂತ ಹೇಳ್ತಾರೆ. ಈ ಸ್ನೇಹ ಚಿಕ್ಕಂದಿನಲ್ಲಿ ಸ್ಟಾರ್ಟ್ ಆಗಿದೆ. ಆವಾಗ ನಮ್ಮ ಹತ್ರ ಒಬ್ರಿಗೊಬ್ರಿಗೆ ಮಾತಾಡಿಸ್ತಿರ್ಲಿಲ್ಲ, ಹೆಣ್ಮಕ್ಳನ್ನ ನಾವು ಸಿಕ್ಕಾಪಟ್ಟೆ ಭಯದಲ್ಲಿ ಇರ್ತಾ ಇದ್ವಿ. ಈಗ ನಮ್ಮ ಎಲ್ಲ ಒಂದು ವಿಚಾರಗಳನ್ನ ನಾವು ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ತೀವಿ. ಒಂದು ಪ್ರೀತಿ, ಒಂದು ಕಷ್ಟ ಸುಖ ಆಗಲಿ ಒಬ್ರಿಗೊಬ್ರು ಮಾತಾಡ್ತೀವಿ. ಈ ಒಂದು ಸವಿ ನೆನಪು ಅಂತ ಏನು ಕರಿತೀವಿ, ಒಂದು ಫ್ರೆಂಡ್ಶಿಪ್ ಅಂತ ಏನು ಕರಿತೀವಿ ಈಗ. ಸೊ ಇದನ್ನು ನಾವು ನಮಗೆ ವಯಸ್ಸಾಗಿ ಇನ್ನೂ ವಯಸ್ಸಾಗ್ಬಿಟ್ಟಿದೆ, ಇನ್ನೂ ವಯಸ್ಸಾಗ್ತಾ ಇನ್ನೂ ಎಷ್ಟು ವರ್ಷ ಆದರೂ ಇದು ಕಂಟಿನ್ಯೂ ಆಗಬೇಕು, ಇದಕ್ಕೆ ದೈವ ಇಚ್ಛೆ ಇದೆ ಅಂತೇಳಿ ನಾನು ಭಾವಿಸ್ತಾ ಎಲ್ಲರಿಗೂ ಥ್ಯಾಂಕ್ಸ್. ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಆಗ್ತೀವಿ. ನಮ್ಮ ಟೀಮಲ್ಲಂತೂ ತುಂಬ ಸ್ಟ್ರಾಂಗ್ ಹೆಣ್ಮಕ್ಳು, ಎಲ್ಲದರಲ್ಲೂ ಅವರೇ ಮುಂದೆ ಇರ್ತಾರೆ. ವೇದಿಕೆ ಮೇಲಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಿಗ್ ಥ್ಯಾಂಕ್ಸ್ ಅಮ್ಮ. ಹಾಗೆ ನಮ್ಮ ಸೆಲೆಬ್ರೇಷನಲ್ಲಿ ನೀವೆಲ್ಲ ಬಂದು ಭಾಗವಹಿಸ್ತಾ ಇರೋದು ನಮಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಸೊ ಎಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಒಂದು ಟೀಮ್ನ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದಕ್ಕೆ ಬೇಕಾದ ಒಂದು ಎಲ್ಲ ವಿಷಯಗಳನ್ನ ಅಪ್ಡೇಟ್ ಕೊಡೋ ನಮ್ಮ ಮಂಜುಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಒಂದು ಬೆಳಗಾವಿ ರಾಯಲ್ಸ್ ಟೀಮ್ಗೆ ಏನೇನು ಡಿಸೈನ್ಸ್ ಬೇಕು ಅದೆಲ್ಲ ಮಾಡಿ ಹೇಳಿದ ತಕ್ಷಣ ಡಿಸೈನ್ ಮಾಡಿಕೊಡೋ ನಮ್ಮ ಹರೀಶ್ ಅವರು ಕೂಡ ಸೊ ಈ ಮುಖ್ಯವಾಗಿ ಇವತ್ತು ಗಾಣಗಾಪುರ ದತ್ತಾತ್ರೇಯ ಸ್ವಾಮಿ ಸನ್ನಿಧಾನದಲ್ಲಿ ಈ ಒಂದು ಪ್ರೋಗ್ರಾಮ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೇವಲ 18 ಜನ ಅಂದರೆ ಅದು ಬರೋಕ್ಕಾಗಿರೋದು 18 ಜನ, ಬಟ್ ಆದರೆ ಎಲ್ಲರೂ ಬರಲಿ ಅಂತೇಳಿ ಇಷ್ಟು ದೊಡ್ಡ ವಿಶೇಷವಾಗಿ ಅರೇಂಜ್ ಮಾಡಿದ್ದು ನಮ್ಮನ್ನು ಇಷ್ಟು ಪ್ರೀತಿಯಿಂದ ಬರಮಾಡಿಕೊಂಡು ಪ್ರೀತಿ ಕೊಟ್ಟು ಅವನಿಗೆ ಒಂದು ಚಿಕ್ಕ ಥ್ಯಾಂಕ್ಸ್ ಹೇಳಿದ್ರೆ ಅದು ಚಿಕ್ಕದಾಗುತ್ತೆ, ಬಟ್ ಆದರೆ ಥ್ಯಾಂಕ್ಸ್ ಹೇಳಲೇಬೇಕು. ಬಿಗ್ ಥ್ಯಾಂಕ್ಸ್ ಗಿರೀಶ್. ನೀನು ನಮ್ಮಲ್ಲೊಬ್ಬ, ನಮ್ಮ ಟೀಮಲ್ಲೊಬ್ಬ ಇವಾಗ. ಸೊ ನಿನ್ನನ್ನು ಯಾವತ್ತು ಸ್ಟೂಡೆಂಟ್ಸ್ ಅಲ್ಲ ಅನ್ನೋ ಥರ ನೋಡ್ತಾ ಇಲ್ಲ. ಸೊ ಥ್ಯಾಂಕ್ಸ್ ಅಪ್ಪ, ಬಿಗ್ ಥ್ಯಾಂಕ್ಸ್ ಗಿರೀಶ್. ಹಾಗೆ ಎಲ್ಲ ಫ್ರೆಂಡ್ಸ್ಗಳು ಧನ್ಯವಾದಗಳು. ಸೊ ಇವತ್ತು ಯಾರು ನಮ್ಮೊಟ್ಟಿಗೆ ಬರೋಕ್ಕಾಗಿಲ್ಲ, ನಮ್ಮ ಫ್ರೆಂಡ್ಸ್ನ ಅವ್ರನ್ನೆಲ್ಲರೂ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಸೊ ಅವ್ರಿಗೂ ಮನಸ್ಸಿದೆ, ಬಟ್ ಕಾರಣಾಂತರಗಳಿಂದ ಕೆಲವರು ಅಲ್ಲ ಎಲ್ಲರೂ ಬರೋಕ್ಕಾಗಿಲ್ಲ. ಬಿಕಾಸ್ ಅವ್ರು ಕೆಲವು ವರ್ಕ್ ಶೆಡ್ಯೂಲ್ ಇರ್ಬೋದು, ಮತ್ತು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು. ಆ ಕಾರಣಗಳಿಂದ ನಮ್ಮ ಇನ್ನುಳಿದ ಯಾರ್ಯಾರು ಸ್ನೇಹಿತರೆಲ್ಲ ಬಂದಿಲ್ಲ, ಅವರೆಲ್ಲರಿಗೂ ಈ ನನ್ನ ಕಡೆಯಿಂದ 31ನೇ ವರ್ಷದ ಈ ಒಂದು ಸಮಾರಂಭದ
ವಿಶಸ್ನ ನಾನು ಇಲ್ಲಿಂದ ನಿಮ್ಗೆ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನೆಲ್ಲ ಮಿಸ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇಲ್ಲಿ. ಸೊ ಇದನ್ನ ನೆಕ್ಸ್ಟ್ ಇಯರ್ ಎಲ್ಲಿ ಮಾಡೋದು ಏನು ಅಂತ ಗೊತ್ತಿಲ್ಲ. ಸೊ ಆವಾಗ ಎಲ್ಲರೂ ಸೇರಿ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಪ್ರತಿ ವರ್ಷ ಒಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಇದಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಇದ್ದೇ ಇರುತ್ತೆ. ಸೊ ಇದು ಒಬ್ಬೊಂದು ಕೆಲಸ ಅಲ್ಲ, ಇದೊಂದು ಟೀಮ್ ವರ್ಕ್ ಆ್ಯಕ್ಚುಲಿ. ಸೊ ನಾವು ಕೆಲವರು ಮುಂದೆ ನಿಂತ್ಕೊಳ್ತೀವಿ, ಅದರ ಹಂಗಾಗಿ ನನ್ನ ಹೆಸರು ಜಾಸ್ತಿ ತಗೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಾದಾ, ಲವ್ ಯು. ಇದು ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಧನ್ಯವಾದಗಳು. ಹಾಗೆ ಇವತ್ತು ಈ ಒಂದು ಸಮಾರಂಭನ ಒಂದು ವೈಟೇಜ್ ಆಗಿ ತೂಕವಾಗಿ ನಡೆಸಿಕೊಟ್ಟ ನಮ್ಮ ಪ್ರೀತಿಯ ಸರ್ ಬನ್ನಿ. ಸೊ ಬಿಗ್ ಥ್ಯಾಂಕ್ಸ್ ಸರ್, ಲಾಟ್ಸ್ ಆಫ್ ಲವ್. ಯಾಕಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್, ಲಾಟ್ಸ್ ಆಫ್ ಲವ್. ಸಿನಿಮಾ ಮಾಡ್ತೀವಿ, ಅದಕ್ಕೆ BGM ಅಂತ ಕರಿತೀವಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅದಿಲ್ಲಾಂದ್ರೆ ಸಿನಿಮಾ ಸಪ್ಪೆಯಾಗಿ ಕಾಣಿಸ್ತಾ ಇರ್ತದೆ. ಸೊ ಇವ್ರು ಇಲ್ಲದಿದ್ರೆ ಇದು ಪ್ರೋಗ್ರಾಮ್ ಇವತ್ತು ತುಂಬಾ ಸಪ್ಪೆಯಾಗಿ ಹೋಗೋದು. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ಅರ್ಧ ವಯಸ್ಸು ಹುಡುಗನಿಗೆ, ಸೊ ಅಣ್ಣ ಅಂತಾನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವರು ನಮ್ಮ ಈ ಒಂದು ಬೆಳ್ಳಾವಿ ರಾಯಲ್ಸ್ ಕುಟುಂಬದಲ್ಲಿ ನೀವು ಒಬ್ಬ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದಕ್ಕೆ ಮತ್ತು ಈ ಒಂದು ಸಮಾರಂಭನ ನಾವು ಸವಿತಾರಕ್ಕೆ ಮೋಸ್ಟ್ಲಿ ಅಳಬಹುದು, ಕಣ್ಣಲ್ಲಿ ಬರ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮ್ಮೆಲ್ಲರೂ ಪ್ರೀತಿಗೆ, ಎಲ್ಲರ ಅಭಿಮಾನಕ್ಕೆ. ಮತ್ತೆ ನಾವು ಫ್ರೆಂಡ್ಸ್ಗಳು ಇದೇ ಥರ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗೋಣ. ಪ್ರತಿ ಕ್ಷಣನೂ ನಾವು ಎಂಜಾಯ್ ಮಾಡಬೇಕು. ಲೈಫಲ್ಲಿ ಏನಿಲ್ಲ. ಸೊ ಈ ಒಂದು ಸ್ನೇಹವಾಗಲಿ, ಸಂಬಂಧಗಳಾಗಲಿ, ಪ್ರೀತಿ ಆಗಲಿ, ವಿಶ್ವಾಸ ಆಗಲಿ, ಇದೇ ಥರ ಇರಲಿ. ಸೊ ಫ್ರೆಂಡ್ಸ್ ಫಾರ್ ಎವರ್ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಮುಂದಿನ ವರ್ಷ ಅಥವಾ ನೆಕ್ಸ್ಟ್ ಟೈಮ್ ಸಿಗ್ಬೇಕಾದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸೇರಿದಾಗ ನಮ್ಗೆ ಖುಷಿ ಆಗುತ್ತೆ. ತುಂಬ ಬಿಗ್ ಥ್ಯಾಂಕ್ಸ್ ಟು ಎವ್ರಿ ಒನ್. ಥ್ಯಾಂಕ್ ಯು.